ಕೆಆರ್ಎಸ್ ಡ್ಯಾಂ ಮತ್ತು ರೈತರ ಉಳಿವಿಗಾಗಿ ಮುಂದುವರಿತಾ ಇದೆ ಟಿವಿ5 ಅಭಿಯಾನ. ಕೆಆರ್ಎಸ್ ಡ್ಯಾಂ ಮತ್ತು ರೈತರ ಹಿತಕ್ಕಿಂತ ಗಣಿಗಾರಿಕೆಗೆ ಮುಖ್ಯವಾಯ್ತಾ ಅನ್ನೋದು ಪ್ರಶ್ನೆ ಇಲ್ಲಿ. ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಮಂಡ್ಯ ಜಿಲ್ಲಾಡಳಿತದ ನಡೆ. ಬೇಡ ಬೇಡ ಅನ್ನುವಂತ ವಿರೋಧ ಇದೆ. ರೈತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಯಾಕಿಷ್ಟು ಕಾತುರ, ಯಾಕಿಷ್ಟು ಆತುರ ಅನ್ನೋದೇ ಪ್ರಶ್ನೆ. 20 ಕಿಲೋಮೀಟರ್ ಗಣಿಗಾರಿಕೆ ನಿಷೇಧಕ್ಕೆ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಬೆಲೆ ಇಲ್ವಾ? ಹಾಗಾದ್ರೆ ಬೇಬಿ ಬೆಟ್ಟದಲ್ಲಿ ಇಷ್ಟೊಂದು ಆತುರ, ಕಾಳಜಿ ಯಾಕೆ? ಯಾವ ಕಾರಣಕ್ಕೆ? ಕೋರ್ಟ್ ನಿಷೇಧವಿದ್ರೂ ಕೂಡ ಟ್ರಯಲ್ ಬ್ಲಾಸ್ಟ್ ಚರ್ಚೆ ಅವಶ್ಯಕತೆ ಏನು ಅನ್ನೋದು ಸಾಕಷ್ಟು ಅನುಮಾನವನ್ನ ಹುಟ್ಟಾಕ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ಡಿಸಿ ಕಚೇರಿಯಲ್ಲಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅಧಿಕಾರಿಗಳು, ರೈತ ಮುಖಂಡರು, ಹೋರಾಟಗಾರರ ಸಭೆಯನ್ನ ಕರೆಯಲಾಗಿದೆ. ಇಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಏನ್ ಹೇಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಬಾರ್ದು ಅನ್ನುವಂಥದ್ದು ಮನವಿ. ರೈತರು ಅದೇ ಮನವಿಯನ್ನ ಮಾಡ್ಕೊಳ್ತಾ ಇರೋದು. ಇದರಿಂದ ಸಮಸ್ಯೆ ಆಗತ್ತೆ, ಅನಾಹುತಗಳು ಸಂಭವಿಸುವಂತ ಸಾಧ್ಯತೆ ಇರುತ್ತೆ. ಹೈಕೋರ್ಟ್ ಆದೇಶವನ್ನ ನೀಡಿದೆ. ಡ್ಯಾಮ್ನ ಸುತ್ತಮುತ್ತ ಒಂದು 20 ಕಿಲೋಮೀಟರ್ ವರೆಗೂ ಯಾವುದೇ ರೀತಿಯಾದಂಥ ಬ್ಲಾಸ್ಟ್ಗಳು ಆಗಬಾರ್ದು ಅಂತ. ಆದ್ರೂ ಕೂಡ ಯಾಕಿಷ್ಟು ಆತುರ, ಯಾಕಿಷ್ಟು ಕಾತುರ, ಯಾಕಿಷ್ಟು ಕಾಳಜಿ? ಇಲ್ಲ ಮಾಡಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತಿರೋದು ಯಾಕೆ ಜಿಲ್ಲಾಡಳಿತ ಅನ್ನೋದು ಪ್ರಶ್ನೆ. ಇವತ್ತು ರೈತರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಪ್ರಮುಖರ ಜೊತೆಗೆ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಡಿಸಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ರೈತರ ಮನವೊಲಿಸುವ ಕೆಲಸ ಆಗತ್ತಾ, ಅಥವಾ ಏನಕ್ಕಾಗಿ ಈ ಟ್ರಯಲ್ ಬ್ಲಾಸ್ಟ್ ಅನ್ನೋದನ್ನ ಹೇಳಕ್ಕಾಗತ್ತಾ, ಅಥವಾ ರೈತರು ಪಟ್ಟಿ ಹಿಡ್ಕೊಂಡು ಕೂತ್ಕೊಳ್ತಾರ, ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಕೆಆರ್ಎಸ್ ಡ್ಯಾಮ್ ಬಹಳ ಹಳೆಯ ಡ್ಯಾಮ್. ಕೆಆರ್ಎಸ್ ಡ್ಯಾಮ್ ಅಂತ ಅಂದ್ರೆ ಜೀವನಾಡಿ. ಈಗಾಗಲೇ ಬರಗಾಲದ ಪರಿಸ್ಥಿತಿಯಿಂದ ಇನ್ನಿಲ್ಲದ ಸಂಕಷ್ಟವನ್ನ ರೈತರು ಅನುಭವಿಸಿದ್ದಾರೆ, ಎದುರಿಸಿದ್ದಾರೆ. ಈಗ ಮತ್ತೆ ಟ್ರಯಲ್ ಬ್ಲಾಸ್ಟು, ಇನ್ನೊಂದು ಮತ್ತೊಂದು ಅಂತ ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ? ಈಗ ಆಲ್ರೆಡಿ ಕೋರ್ಟ್ ಆದೇಶವನ್ನ ಕೊಟ್ಟರು ಕೂಡ ಇಲ್ಲ ಮಾಡೇ ತೀರ್ತೀವಿ ಅಂತ ಪಟ್ಟು ಹಿಡಿದಿರೋದು ಯಾಕೆ? ಸೊ ಇದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿರೋದು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಇವತ್ತು ಪ್ರಮುಖವಾಗಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಇವತ್ತಿನ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ? ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ? ಯಾರೆಲ್ಲ ಭಾಗ್ಯ ಆಗ್ತಾರೆ? ನಿತಿ, ಏನು ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಅಧಿಕಾರಿಗಳು ಮತ್ತೆ ರೈತರು ಮತ್ತೆ ರೈತ ಮುಖಂಡರುಗಳು, ಹೋರಾಟಗಾರರಿಗೆ ಆಹ್ವಾನ ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಸಂಜೆ 4 ಗಂಟೆಗೆ ನಡೆಯತಕ್ಕಂಥ ಒಂದು ಸಭೆಯಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧವಾಗಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹೈಕೋರ್ಟ್ ಇತ್ತೀಚೆಗಷ್ಟೇ ಏನು ಕೆಆರ್ಎಸ್ ವ್ಯಾಪ್ತಿಯ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ತರದ ಗಣಿಗಾರಿಕೆ, ಸ್ಫೋಟಕವನ್ನ ಮಾಡಬಾರ್ದು, ಗಣಿಗಾರಿಕೆಗೆ ಇತರೆ ಯಾವುದೇ ಚಟುವಟಿಕೆಗಳನ್ನ ಕೂಡ ನಡೆಸಬಾರ್ದು ಅಂತೇಳಿ ನಿಷೇಧಾಜ್ಞೆಯನ್ನ ಕೂಡ ಏರಿ ಆದೇಶವನ್ನು ಕೂಡ ಹೊರಡಿಸಿತ್ತು. ಆದ್ರೆ ಇದೀಗ ಏಕಾಏಕಿ ಆ ಒಂದು ಹೈಕೋರ್ಟ್ ಆದೇಶ ಇದ್ರೂ ಕೂಡ ಮಂಡ್ಯ ಜಿಲ್ಲಾಡಳಿತ ಏನು ಕೆಆರ್ಎಸ್ ವ್ಯಾಪ್ತಿನಲ್ಲಿ ಒಂದು ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗ್ತಿರ್ತಕ್ಕಂಥದ್ದು ಏನಕ್ಕೆ ಅನ್ನೋ ಪ್ರಶ್ನೆ ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ಈ ಒಂದು ಜಿಲ್ಲಾಡಳಿತದ ನಡೆಯನ್ನ ನೋಡಿದ್ರೆ ಎಲ್ಲೋ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ನಡೆರ್ತಕ್ಕಂಥ ಏನು ಗಣಿಗಾರಿಕೆಯಿಂದ ಇರ್ಬೋದು ಅಥವಾ ಸ್ಫೋಟಕಗಳ ಬಳಕೆಯಿಂದ ಕೆಆರ್ಎಸ್ಗೆ ಅಪಾಯ ಅಂತ ಹೇಳಿ ಸಾಕಷ್ಟು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತೆ ಖಾಸಗಿ ಸಂಸ್ಥೆಗಳು ತನ್ನದೇ ಆದ ಒಂದು ವರದಿಗಳನ್ನ ಕೊಟ್ಟಿದ್ರು ಕೂಡ, ಆ ಸಾಲು ವರದಿಗಳನ್ನ ಕೊಟ್ಟಿದ್ರು ಕೂಡ ಅದನ್ನ ಪರಿಗಣನೆ ಮಾಡದಂತೆ ನಿರ್ಲಕ್ಷ್ಯವನ್ನ ಮಾಡ್ತಿರ್ತಕ್ಕಂಥದ್ದು ಏನಕ್ಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಅನುಮಾನವನ್ನು ಕಾಡ್ತಿರ್ತಕ್ಕಂಥದ್ದು ಏನಂದ್ರೆ ಗಣಿ ಮಾಲೀಕರ ನಿರಂತರ ಲಾಬಿಗೆ ಜಿಲ್ಲಾಡಳಿತ ಅಥವಾ ಈ ಜಿಲ್ಲೆಯ ಶಾಸಕರು ಅಥವಾ ಜನಪ್ರತಿನಿಧಿಗಳು ಮಣಿದ್ರ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಆ ಟ್ರಯಲ್ ಬ್ಲಾಸ್ಟ್ ಮುಖಾಂತರವಾಗಿ ಅಂದ್ರೆ ಪ್ರಾಯೋಗಿಕವಾಗಿ ಸ್ಫೋಟವನ್ನ ಮಾಡಿ ಅದರಿಂದ ಕೆಆರ್ಎಸ್ಗೆ ಅಪಾಯ ಆಗುತ್ತಾ ಅಥವಾ ಇಲ್ವಾ ಅನ್ನೋ ಒಂದು ತಜ್ಞರ ವರದಿಯನ್ನ ಆಧರಿಸಿ ಗಣಿಗಾರಿಕೆಗೆ ನಂತರ ಅನುಮತಿಯನ್ನ ಕೊಡುವಂಥದ್ದು. ಜೊತೆಗೆ ಈಗೇನು ಹೈಕೋರ್ಟ್ ನಿಷೇಧಾಜ್ಞೆಯನ್ನ 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಿಷೇಧಾಜ್ಞೆಯನ್ನ ಏರಲಿದೆ.
ಅದರ ವಿರುದ್ಧವಾಗಿ ಅದರ ಮೇಲ್ಮನವಿಯನ್ನ ಸಲ್ಲಿಸುವಂತ ಆ ಕೆಲಸಕ್ಕೂ ಕೂಡ ಈಗ ಜಿಲ್ಲಾಡಳಿತ ಮುಂದಾಗ್ತಿದೆ ಅನ್ನೋ ಒಂದು ಮಾತುಗಳು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಹಿಂದೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೆಲವೊಂದು ಏನು ಖಾಸಗಿ ಸಂಸ್ಥೆಗಳಿಗೆ ವಿವಿಧ ರಾಜ್ಯಗಳಿಂದ ಕರೆಸಿದಂತ 2 ಬಾರಿ ನಡೆದಂತ ಒಂದು ಟ್ರಯಲ್ ಬ್ಲಾಸ್ಟ್ ನ ಪ್ರಯತ್ನಕ್ಕೂ ಕೂಡ ಇಲ್ಲಿ ರೈತರು ಮತ್ತೆ ಹೋರಾಟಗಾರರು ಪ್ರಗತಿಪರ ಸಂಘಟನೆಗಳು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಗೋ ಬ್ಯಾಕ್ ಚಳವಳಿಯನ್ನ ಮಾಡಿ 2 ಸಲವೂ ಕೂಡ ಈ ಒಂದು ಟ್ರಯಲ್ ಬ್ಲಾಸ್ಟ್ ಗೆ ಅನುಮತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಇದೀಗ ಮತ್ತೆ ಟ್ರಯಲ್ ಬ್ಲಾಸ್ಟ್ ಗೆ ಮುಂದಾಗಿರ್ತಕ್ಕಂಥ ನಡೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ತೀವ್ರ ವಿರೋಧದ ನಡುವೆಯೂ ಕೂಡ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಯಾಕಿಷ್ಟೊಂದು ಉತ್ಸುಕರಾಗಿರ್ತಕ್ಕಂಥದ್ದು, ಆತರವನ್ನ ಯಾಕಿಷ್ಟೊಂದು ಪಡ್ತಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ನಡೀತಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಗಣಿ ಮಾಲೀಕರ ಲಾಬಿಗೆ, ನಿರಂತರ ಲಾಬಿಗೆ ಜಿಲ್ಲಾಡಳಿತ ಆಗಿರ್ಬೋದು ಜನಪ್ರತಿನಿಧಿಗಳು ಒಳಗಾಗಿದ್ದಾರೆ. ಹೀಗಾಗಿ ಅದು ಈ ಒಂದು ಪ್ರಾಯೋಗಿಕ ಪರೀಕ್ಷಾರ್ಥಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಏನಂದ್ರೆ ಇವತ್ತಿನ ಒಂದು ಸಭೆಯಲ್ಲಿ ಈ ಒಂದು DC ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಈ ಒಂದು ಸಭೆಯಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಲಿಕ್ಕೂ ಕೂಡ ಈಗಾಗಲೇ ಮುಂದಾಗ್ತಿರ್ತಕ್ಕಂಥದ್ದು. ಸ್ವತಃ ರೈತ ಸಂಘದ ಬೆಂಬಲವನ್ನ ಪಡ್ಕೊಂಡು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಏನು ಮಾರ್ಚ್ ಮೊದಲು ಅಥವಾ 2ನೇ ವಾರದಲ್ಲಿ ಒಂದು ಟ್ರಯಲ್ ಬ್ಲಾಸ್ಟ್ ಅನ್ನ ನಡೆಸಲಿಕ್ಕೂ ಕೂಡ ಒಂದು ಮುಂದಾಗ್ತೀವಿ ಅನ್ನೋ ಒಂದು ಮಾತನ್ನ ಇತ್ತೀಚೆಗೆ ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆ ವಿರುದ್ಧವೂ ಕೂಡ ಸ್ವತಃ ರೈತ ಸಂಘದ ಮುಖಂಡರುಗಳೇ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.